ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ತುಂಬಾ ಸುಲಭವಾಗಿ ಬೆಣ್ಣೆ ಮತ್ತು ತುಪ್ಪ ತೆಗಿಬಹುದು. ನಾನು ಹೆಚ್ಚಾಗಿ ತುಂಬ ಕಡಿಮೆ ಹೊರಗಿಂದ ತುಪ್ಪ ಅಥವಾ ಬೆಣ್ಣೆ ತರೋದು. ಈ ಮನೆಯಲ್ಲಿ ನಾವು ಹಾಲು ಕಾಯಿಸ್ತೀವಲ್ವ, ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು ಹಾಲು. ಸೊ ಹಾಲು ಕುದ್ದು ನಂತರ ಸ್ಟವ್ ಆಫ್ ಮಾಡಿದ್ಮೇಲೆ ನಂತರ ಕೆನೆ ಬಂದಾಗ ನಾನು ಈ ರೀತಿ ಕೆನೆ ತೆಗೆದ್ಬಿಟ್ಟು ಈ ಥರ ನೋಡಿ, ಇದು 1 ವಾರದ್ದು. ಸೊ ಈ ರೀತಿ ನಾನು ಈ ಥರ ಒಂದೊಂದು ವಾರಕ್ಕೆ ಒಂದೊಂದು ಪಾತ್ರೆ ಈ ಥರ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಇದು ನೋಡಿ, ಆಮೇಲೆ ಯಾವಾಗ ನಾವು ಬೆಣ್ಣೆ ಮಾಡಬೇಕಂದಾಗ ಒಂದು ದಿನ ಮುಂಚೆ ಅದರಲ್ಲಿ ಮೊಸರು ಹಾಕಿಬಿಟ್ಟು ನಾನು ಮುಚ್ಚಿಟ್ಬಿಡ್ತೀನಿ ಒಂದು ದಿನ. ನೆಕ್ಸ್ಟ್ ಡೇ ನೋಡಿ ಈ ರೀತಿಯಾಗಿ ಅದು ಆಗಿರುತ್ತೆ ಮೊಸರು. ಸೊ ಅದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ನಾನು ಬೆಣ್ಣೆನ ತೆಗಿತೀನಿ. ಸೊ ನೋಡಿದ್ರಲ್ಲ, ಈಗ ಮಿಕ್ಸಿ ಜಾರಲ್ಲಿ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷದಲ್ಲೇ ಆಗಿಬಿಡುತ್ತೆ. ಸೊ ಈಗ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬೆಣ್ಣೆ ಬಂದಿದೆ. ಸೊ ತುಂಬ ಅಂದರೆ ಹಾಲು ಆಗುತ್ತೆ, ಮೊಸರಾಗುತ್ತೆ, ಬೆಣ್ಣೆ, ತುಪ್ಪ ಎಲ್ಲ ಆಗುತ್ತೆ ಮನೆಯಲ್ಲೇ. ಸೊ ಪೇಷನ್ಸ್ ಇಟ್ಕೊಂಡು ಹಾಲು ಚೆನ್ನಾಗಿ ಕಾಯಿಸಿ ಕೆನೆ ತೆಗೆದು ನೀವು ಸ್ಟೋರ್ ಮಾಡಿಟ್ಕೊಂಡು ಈ ರೀತಿಯಾಗಿ ನೀವು ಬೆಣ್ಣೆ ತೆಗಿಬೋದು. ನೋಡಿದ್ರಲ್ಲ, ಇಷ್ಟೆಲ್ಲ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೇ ರೀತಿಯಾಗಿ ನಾನು ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಬೆಣ್ಣೆ. ಈಗ ಇದನ್ನು ಮಜ್ಜಿಗೆ ಇದೆ ಅಲ್ವಾ, ಇದು ಒಂದು ಬೇರೆ ಪಾತ್ರೆಯಲ್ಲಿ ತೆಗಿತೀನಿ. ಮಜ್ಜಿಗೆ ಕೂಡ ಅಷ್ಟೇ, ಇದನ್ನು ತುಂಬ ಚೆನ್ನಾಗಿದೆ, ರುಚಿ ಹಾಳಾಗಲ್ಲ. ಸೊ ಹಾಗಾಗಿ ನೀವು ಯಾವ ರೀತಿ ತೆಗಿತೀರಾ ಬೆಣ್ಣೆ, ಯಾವ ರೀತಿ ಸ್ಟೋರ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್. ಹೈಜಿನಿಕ್ ಆಗಿ ಇರಬೇಕು, ಆವಾಗ ಆ ಮಜ್ಜಿಗೆ ಕೂಡ ನಾವು ಯೂಸ್ ಮಾಡ್ಬೋದು. ಸೇಮ್ ಅದೇ ರೀತಿ ಉಳಿದಿರೋದನ್ನು ಅಂದರೆ ಕೆನೆ ಮತ್ತು ಮೊಸರು ಇತ್ತಲ್ವ, ಸೊ ಅದನ್ನು ನಾನು ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಬೆಣ್ಣೆ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಬೆಣ್ಣೆನ ಈ ರೀತಿ ನೀವು ಕೆಲವೊಂದು ಸಲ ಏನಾದರೂ ರೆಸಿಪಿನ ಮಾಡ್ತಿರ್ತೀರಲ್ಲ, ಅದಕ್ಕೆ ನೀವು ಬೆಣ್ಣೆ ಮನೆಯಲ್ಲೇ ಹೋಮ್ ಮೇಡ್ ಬೆಣ್ಣೆನೇ ಯೂಸ್ ಮಾಡ್ಬೋದು, ಬಟರ್. ಸೊ ಹೊರಗಡೆಯಿಂದ ಬೆಣ್ಣೆ ತಂದು ಯೂಸ್ ಮಾಡೋದ್ಕಿಂತ ಬೆಟರ್ ನಾವು ಈ ರೀತಿ ಮಾಡಿದರೆ ಒಳ್ಳೆಯದು. ಸೊ ಎಲ್ಲ ಇದೇ ರೀತಿ ನಾನು ಮಾಡಿಟ್ಕೊಂಡೆ. ಬೆಣ್ಣೆ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ನಾನು ವೀಳ್ಯದೆಲೆ ಕೂಡ ಹಾಕ್ಕೊಂಡಿದ್ದೆ ಒಂದು ಇದು. ಸೊ ವೀಳ್ಯದೆಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೆ ಇಲ್ಲಿ 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ವೀಳ್ಯದೆಲೆ ಮತ್ತು ನಾನಿಲ್ಲಿ ಒಂದು 5ರಿಂದ 6 ಅಥವಾ ಒಂದು 10 ಕಾಳು ಮೆಣಸು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಂಟಲಿಗೆ ತುಂಬ ಹಿತ ಅನಿಸುತ್ತೆ. ಶೀತ ಕೆಮ್ಮು ಕೂಡ ಏನು ಬರಲ್ಲ ಇದರಿಂದ. ತುಂಬ ರುಚಿಯಾಗಿರುತ್ತೆ, ಘಮ ಘಮ ಪರಿಮಳ. ಇದು ತುಪ್ಪ ಕಾಯಿಸುವಾಗ ಮನೆ ತುಂಬ ಒಂಥರ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ. ಸೊ ನೋಡಿ, ಇದೇ ರೀತಿಯಾಗಿ ನಾನು ತುಪ್ಪ ಕಾಯಿಸಿದೆ. ಕಾದ ನಂತರ ಈಗ ನಾನು ಸ್ವಲ್ಪ ಬೆಚ್ಚಗಿದೆ, ಅದನ್ನು ಒಂದು ಬಾಕ್ಸಲ್ಲಿ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ. ಕಲರ್ ನೋಡಿ, ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಕೆಲವರು ಅರಿಶಿನ ಏನೇನೋ ಹಾಕ್ತಾರಂತೆ, ನಾನು ಏನೂ ಹಾಕಿಲ್ಲ. ನೀವು ತೋರಿಸಿದ್ನಲ್ಲ, ಇದೇ ರೀತಿಯಾಗಿ ನಾನು ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ತೆಗಿಯೋದು. ಸೊ ನೋಡಿದ್ರಲ್ಲ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂತು. ಇದು ಹೋಮ್ ಮೇಡ್ ತುಪ್ಪ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ನಾನು ಬೆಣ್ಣೆ ಮತ್ತು ತುಪ್ಪ ಮನೆಯಲ್ಲೇ ಮಾಡೋದು. ಸೊ ನೀವು ಕೂಡ ಇದೇ ರೀತಿಯಾಗಿ ಮಾಡಿ ಮನೆಯಲ್ಲೇ ಬೆಣ್ಣೆ ತುಪ್ಪ ಯೂಸ್ ಮಾಡಿ ತಿಂದು ಆರೋಗ್ಯಕರವಾಗಿರಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.